ಸರ್ ಒಂದ್ ಕಡೆ ಸೊರಬದ ಶಾಸಕರು, ಮತ್ತೊಂದ್ ಕಡೆ ಉಸ್ತುವಾರಿ ಸಚಿವರು, ಮತ್ತೊಂದ್ ಕಡೆ ಶಿಕ್ಷಣ ಸಚಿವರು. ಯಾವ ತುಂಬಾ ಜವಾಬ್ದಾರಿ ಅಥವಾ ಯಾವ ತುಂಬಾ ಪ್ರೀತಿ? ಐ ಥಿಂಕ್ ಇದು ನಾನಂತೂ ದೇವ್ರು ನೋಡಿಲ್ಲ. ಹಾ ಸರ್. ಸೊ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದೇ ನನಗೆ ಅನ್ಸುತ್ತೆ ದೇವ್ರ ಕರ್ತವ್ಯ ಅಂತ ಹೇಳಿ ನಾನು ಹೇಳ್ತಾರಲ್ಲ, ಗವರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ. ಸರ್, ಚಿಲ್ಡ್ರನ್ಸ್ ಎಜುಕೇಶನ್ ಕೊಡೋದು ಏನಿದೆ ಅದೇ ದೇವ್ರ ಕೆಲಸ ಅಂತ ಹೇಳಿ ನಾನು ದೇವಸ್ಥಾನಕ್ಕಿಂತ ನನಗೆ ಸ್ಕೂಲ್ ಜಾಸ್ತಿ ಆಗಿದೆ. ಐ ಸ್ಟಾರ್ಟೆಡ್ ಟೆಲಿಂಗ್ ಚಿಕ್ಕ ದೇವಸ್ಥಾನ ಕಟ್ಟಿ ದೊಡ್ಡ ಸ್ಕೂಲ್ ಕಟ್ಟಿ ಅಂತ. ಸೊ ಇದರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ನಮ್ಮ ನಾರಾಯಣ ಗುರುಗಳು ಹೇಳಿರ್ತಕ್ಕಂಥದ್ದು ಕೂಡ, ಶಾಲೆಗಳನ್ನ ದೊಡ್ಡದು ಮಾಡಿ ದೇವಸ್ಥಾನ ಚಿಕ್ಕದು ಮಾಡಿ ಅಂತ ಹೇಳಿ. ಸೊ ನನಗನ್ಸುತ್ತೆ ಇದು ಬಹಳ ಮನಸ್ಸಿಗೆ ತೃಪ್ತಿ ತರ್ತಕ್ಕಂಥ ಕೆಲಸ. ಸಾಧನೆ ಮಾಡಕ್ಕೆ ಇನ್ನೂ ತುಂಬಾ ಇದ್ರೂ ಕೂಡ ಅವಕಾಶಗಳು ಬೇಕಾಗ್ತದೆ, ಅದು ಮುಂದೆ ನೋಡೋಣ ಎಷ್ಟು ರೀತಿಯಲ್ಲಿ. ಯಾಕೆಂದ್ರೆ ಹಣದ ವ್ಯವಸ್ಥೆ ಬೇಕು, ರೂಮ್ಸ್, ಟೀಚರ್ಸ್, ನೀವು ಸಮಸ್ಯೆಗಳನ್ನ ಏನೇನು ಹೇಳಿದ್ರೆ ಆ ತರ. ಸೊ ತೃಪ್ತಿ ತಂದಿದೆ, ಕೆಲಸವನ್ನ ಮಾಡ್ತಾ ಇದ್ದೀನಿ, ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀನಿ, ಪ್ರಯಾರಿಟಿ ಮೇಲೆ ತಗೊಳ್ತಾ ಇದ್ದೀನಿ. ನನ್ನಿಂದ ಯಾವುದೇ ತರದ ಮಕ್ಕಳಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ. ಇದು ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ರು ಶಿಕ್ಷಣಕ್ಕೆ ಯಾವುದೇ ಪಕ್ಷದ ಪಟ್ಟ ಇರಬಾರ್ದು. ಅದಕ್ಕೆ ನಾನು ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿದ್ದು. ಫಸ್ಟ್ ಸಿಗ್ನೇಚರ್ ವಾಟ್ ಐ ಡಿಡ್, ಬಿಕಾಸ್ ದಟ್ ವಾಸ್ ಅವರ್ ಮ್ಯಾನಿಫೆಸ್ಟೋ. ನಮ್ಮ ಪ್ರಣಾಳಿಕೆಯ ಕಮಿಟ್ಮೆಂಟ್ ಇತ್ತು, ಅದನ್ನ ನಾವು ಮಾಡಿದ್ವಿ ಅವತ್ತು. ಸೊರಬ ಕ್ಷೇತ್ರದ ಜನರು ನನಗನ್ಸುತ್ತೆ, ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬಿಡ್ತೀನಿ, ಒಬ್ರು ಬಂಗಾರಪ್ಪ ಅವ್ರನ್ನ ಕಳ್ಕೊಂಡ್ರೆ ಲಕ್ಷಾಂತರ ಬಂಗಾರಪ್ಪ ಅವ್ರನ್ನ ನಮ್ಮ ಅಪ್ಪರು ಕೊಟ್ಟೋಗ್ಯಾರೆ. ಅದೇನಾಗಿದೆ, ಸೊರಬ ಬಿಟ್ಟು ಶಿವಮೊಗ್ಗ ಬಿಟ್ಟು ಇಡೀ ರಾಜ್ಯದಲ್ಲೂ ಇದ್ದಾರೆ. ಸೊ ನನ್ನ ಒಬ್ರು ತಂದೆ ಬಂಗಾರಪ್ಪ ಅವ್ರನ್ನ ಕಳ್ಕೊಂಡಿರ್ಬೋದು, ಅವ್ರ ಅಭಿಮಾನಿಗಳೇ ಇವತ್ತು ನನಗೆ ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇದ್ದಾರೆ ಅಂತ ಭಾವನೆ ಮೇಲೆ ನಾನು ಹೆಜ್ಜೆ ಇಟ್ಕೊಂಡು ಹೋಗ್ತೀನಿ. ಐ ಥಿಂಕ್ ಇದು ಬಹಳ ದೊಡ್ಡ ಆಸ್ತಿ. ಇದನ್ನ ಕಾಪಾಡೋದು ಬಹಳ ಕಷ್ಟ. ಮಾಧ್ಯಮದವ್ರು ನೀವು ಮುಂಚೆ ಅಣ್ಣ ತಮ್ಮ ಜಗಳ ಆಯ್ತು ಅಂತ ಹೇಳಿಲ್ಲ, ಅವಾಗ ಕೇಳ್ಬೇಕಾದ್ರೆ ನೀವು ಪ್ರಶ್ನೆ ಸ್ವಲ್ಪ ದಿವಸ ಬಹಳ ಮನ್ಸಿಗೆ ನೋವಾಯ್ತು. ಆಮೇಲೆ ನಾನು ಕೇರೆ ಮಾಡಕ್ ಹೋಗ್ಲಿಲ್ಲ, ಇದು ಬಿಟ್ಟು ಏನಾರು ಇದ್ರೆ ಕೇಳ್ರಿ ಅಂದೆ. ಈಗ ನೀವು ಸುಮ್ಮನೆ ಇದ್ರಿ, ಅದೆಲ್ಲ ಮಾಸ ಹೋಗಿದೆ. ಯಾಕಂದ್ರೆ ಅವರು ಒಂದು ವ್ಯವಸ್ಥೆಯಲ್ಲಿ ಒಂದ್ ಪಕ್ಷದಲ್ಲಿ ಇರ್ತಾರೆ, ನಾನು ಒಂದ್ ಪಕ್ಷದಲ್ಲಿ ಇರ್ತೀನಿ, ಇದೆಲ್ಲ ಆಗುತ್ತೆ. ಬಟ್ ಹರ್ಟ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವೆಲ್ಲ ಅರ್ಥ ಮಾಡ್ಕೊಂಡು ಒಂದ್ ಹಂತಕ್ಕೆ ಬಂದಿದೆ. ಈಗ ದೋಸ್ ಇಶ್ಯೂಸ್ ಆರ್ ನಾಟ್ ದೇರ್ ಬಿಕಾಸ್ ಐ ಆಮ್ ರೆಸ್ಪಾನ್ಸಿಬಲ್. ಹೆಂಗಾಗ್ಬಿಡುತ್ತೆ ಅಂದ್ರೆ ಬಿಂಬಿಸೋದು ಮಾಧ್ಯಮದಲ್ಲಿ, ಅಣ್ಣ ತಮ್ಮ ಜಗಳ ಮಾಡ್ತಾ ಇದಾರೆ, ಅಪ್ಪ ಎಷ್ಟು ಒಳ್ಳೆಯವರು ಅಂತ. ನಾನು ಯಾವತ್ತೂ ಕೂಡ ಜಗಳ ಮಾಡಲ್ಲ, ನನಗೆ ಅದು ಬೇಡ ಅನ್ನೋಕೆ ಅವಶ್ಯಕತೆನೂ ಇಲ್ಲ. ಕಿತ್ಕೊಂಡು ತಿನ್ನೋದ್ರ ಬದಲು ಪಡ್ಕೊಂಡು ತಿನ್ನೋದು ಒಳ್ಳೇದು. ನಾನು ಪಡ್ಕೊಂಡು ತಿನ್ನೋ ಅಭ್ಯಾಸ ಇದು ಎರಡು. ಆಸ್ ಅ ಫ್ಯಾಮಿಲಿ ಮೆಂಬರ್ ತುಂಬಾ ನಾನು ಅಷ್ಟೊಂದು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಕಷ್ಟ ಆಗ್ತದೆ. ಸೊ ವ್ಯಾವಹಾರಿಕವಾಗಿ ಅಷ್ಟೊಂದು ಇಂಪಾರ್ಟೆನ್ಸ್ ನಾನು ಕೊಡ್ತಾ ಇಲ್ಲ. ಬಟ್ ಐ ಆಮ್ ಅಗ್ರಿಕಲ್ಚರಿಸ್ಟ್. ಅಡಿಕೆ ತೋಟ ಇದೆಲ್ಲ ತುಂಬಾ ಇಷ್ಟ. ಇಂಟರ್ಮೀಡಿಯೇಟ್ ಕ್ರಾಪ್ಸ್ ಹಾಕ್ತೀನಿ, ಬಾಳೆ ಬೆಳಿತೀನಿ, ಪೆಪ್ಪರ್ ಬೆಳಿತೀನಿ, ಎಲ್ಲ ಮಾಡ್ತೀನಿ. ಅದೆಲ್ಲ ನಮ್ಮ ತಂದೆಯವ್ರು ಕೊಟ್ಟಿರೋದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಏನೇನ್ ಕೆಲಸ ಮಾಡ್ತೇನೆ ಎಲ್ಲದೂ ಕೂಡ ತೃಪ್ತಿ ತರ್ತಾ ಇದೆ. ಏನು ತೊಂದರೆ ಏನಿಲ್ಲ. ಈಗ ಆಸ್ ಆಫ್ ನಾವು ಕಷ್ಟಗಳಿದ್ವು, ತುಂಬಾ ಕಷ್ಟಪಟ್ಟಿದ್ದೀನಿ. ನಮ್ಮ ತಂದೆಯವ್ರು ಇದ್ದಾಗ್ಲೂ ಕಷ್ಟ ಇತ್ತು, ಅದು ಕಷ್ಟ ಜಾಸ್ತಿನೂ ಆಯ್ತು ಆಮೇಲೆ ಅವ್ರು ಇಲ್ದಾಗ. ಬಟ್ ನನಗೆ ವಿಶ್ವಾಸ ಇತ್ತು, ಹಿಂಗ್ ಕುತ್ಕೊಂಡು ನಿಮ್ಮ ಹತ್ರ ಕರೆಕ್ಟ್ ಆಗಿ ಕೈ ತುಂಬಾ ಕೆಲಸ ಇಟ್ಕೊಂಡು ಒಳ್ಳೆ ಹೆಸರು ಇಟ್ಕೊಂಡು ಮಾತಾಡ್ತೀನಿ ಅಂತ ಆ ಕೆಲಸ ಮಾತಾಡ್ತಾ ಇದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.